ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಏನು ಮಾಡತ್ತೀರಿ? ಆರಾಮದಿರಿ ಅಂತ ತಿಳ್ಕೊಂಡೇನಿ. ಬರ್ರಿ ಇವತ್ತು ಕ್ವಿಕ್ಕಾಗಿ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೆಂಗಂತ ತೋರಿಸ್ತೇನೆ ನೋಡಿರಿ. ಕುಕ್ಕರ್ನಾಗ ಬೇಳೆ, ಟೊಮೆಟೊ, ಕರಿಬೇವು, ಆಮೇಲೆ ಕ್ಯಾರೆಟ್, ಆಲೂಗಡ್ಡೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದು ಕುಕ್ಕರ್ ಬಿಸಿಲು ಹೊಡೆದು ಆಯ್ತು. ಒಂದು ಕಡೆ ನುಗ್ಗೆಕಾಯಿನೂ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಈಗ ಒಗ್ಗರಣೆ ಹಾಕತ್ತೇನೆ ನೋಡಿರಿ. ಎಣ್ಣೆ, ಸಾಸಿವೆ ಸಿಡಿದ ಮೇಲೆ ಬೆಳ್ಳುಳ್ಳಿ, ಕರಿಬೇವು ಹಾಕಿನ್ರಿ. ಈಗ ಒಂದು ಸ್ವಲ್ಪ ಬೇಳೆ ಹಾಕ್ಕೋತೀನಿ ರೀ, ಇಲ್ಲಾಂದ್ರೆ ಅದೆಲ್ಲ ಹೊತ್ತಿದಂಗೆ ಆಗಿಬಿಡ್ತೈತೆ ರೀ. ಅದಕ್ಕೆ ಹಾಕ್ಕೊಂಡು ಇನ್ಮೇಲೆ ಅದಕ್ಕೆ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ, ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ. ಹುಂಚೆ ಹಣ್ಣೆ ಇಟ್ಟಿದ್ನಲ್ರಿ, ಆ ಹುಂಚೆ ಹಣ್ಣು ಹಾಕತ್ತೀನಿ ನೋಡಿರಿ. ಹುಂಚಿ ರಸ ತೆಗೆದು ಆಮೇಲೆ ಅದಕ್ಕೆ ತಕ್ಕಷ್ಟು ಬೆಲ್ಲ ಹಾಕ್ಬೇಕ್ರಿ. ಸ್ವಲ್ಪ ಚೆಂದಂಗೆ ಕೈ ಆಡಿಸ್ಕೊಂಡು ಆಮೇಲೆ ಉಳ್ಕಿದ್ದ ಬೇಳೆ ಏನಿರ್ತೈತಲ್ರಿ ಅದನ್ನೂ ಅಷ್ಟು ಹಾಕಿ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆಂದಂಗೆ ಕೈ ಆಡಿಸ್ಕೊರಿ. ಆಮೇಲೆ ನುಗ್ಗೆಕಾಯಿ ಏನು ನಾವು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದು ನುಗ್ಗೆಕಾಯಿನೂ ಅದಕ್ಕೆ ಹಾಕಿ ನೀರು ಸಮೇತ ಹಾಕ್ಬೇಕ್ರಿ. ಅದು ನೀರು ಹಾಕಿದ್ರೆ ಟೇಸ್ಟ್ ಬರ್ತೈತಿ. ಬೇಯಿಸ್ಕೊಂಡಿದ್ದು ನೀರು ಈಗ ಹಾಕಿ ಚೆಂದಂಗೆ ಕೈ ಆಡಿಸ್ಕೊರಿ. ಭಾಳ ಚಲೋ ಆಗ್ತೈತೆ ರೀ ನುಗ್ಗೆಕಾಯಿ ಸಾಂಬಾರು. ಯಾರ್ಯಾರು ಮಾಡಿರಿ ನಂಗೆ ಕಮೆಂಟ್ ಮಾಡಿರಿ. ಬೇಕಾದಷ್ಟು ನೀರು ಹಾಕ್ಕೋರಿ. ಅದಕ್ಕೆ ಸಾಂಬಾರು ಪುಡಿ ಹಾಕ್ತೇನೆ ನೋಡಿರಿ. ನಾನು MTR ಸಾಂಬಾರು ಪುಡಿ ಇರ್ತೈತಲ್ಲ ರೀ, ಅದನ್ನ ಹಾಕ್ತೇನೆ ರೀ. ನೋಡಿರಿ, ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿನೇ ಇಟ್ಕೊರಿ. ಇಲ್ಲ ನಮ್ಮ ಮನ್ಯಾಗ ತಿಳಿ ಸಾರು ಬೇಕಂತಾರಂದ್ರೆ ನೀರು ಹಾಕ್ಕೊರಿ. ಹಿಂಗೆ ಹಾಕ್ಕೊಳಕತ್ತೇನೆ ನೋಡಿರಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ತೇನೆ ರೀ. ನೋಡಿರಿ, ಕಸೂರಿ ಮೇಥಿ ಹಾಕತ್ತೀನಿ. ನೋಡಿರಿ, ಇದನ್ನ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊರಿ. ಲಾಸ್ಟಿಗೆ ಇನ್ನು ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ಬೇಕು ನೋಡಿರಿ. ಇನ್ನು ನೀರಿನೊಂದು ಸ್ವಲ್ಪ ಹಾಕ್ಕೊಂಡೆ. ನುಗ್ಗೆಕಾಯಿ ಸಾಂಬಾರು ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬಿಸಿ ಬಿಸಿ ಹಣ್ಣು ಜೊತೆ ನುಗ್ಗೆಕಾಯಿ ಸಾಂಬಾರು ಟೇಸ್ಟ್ ಮಸ್ತ್ ಇರ್ತೈತಿ ನೋಡಿರಿ. ಸಾರು ಕುದಿಯಾಕತ್ತೈತಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ. ಕೈ ಆಡಿಸ್ಕೊಂಬಿಡ್ರಿ. ಬಿಸಿ ಬಿಸಿಯಾದ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯ್ತು. ನೀವು ಎಲ್ಲರೂ ಹಿಂಗೆ ಮಾಡ್ತಿರೋ, ನೀವು ಬೇರೆ ಥರ ಮಾಡ್ತಿರೋ ಹೇಳ್ರಿ. ಈ ಥರ ಮಾಡಿ ನೋಡಿ, ಟೇಸ್ಟ್ ನೋಡಿ ಹೇಳ್ರಿ ನಂಗೆ ಹೆಂಗಾಯ್ತು ನಿಮ್ದು ಅಂತ ಹೇಳಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬಿಸಿ ಬಿಸಿಯಾದ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯ್ತು ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.